ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಟೆಕ್ ವಿತ್ ಮಹಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿಯಲ್ಲಿ ಬರುವಂಥ ಮೆಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿರುವಂತಹ ಮಾಡ್ಯೂಲ್ 2ನಲ್ಲಿ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಅನ್ನುವಂತಹ ಕ್ವಶನ್ ಬರ್ತಿದೆ. ಈ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ಮತ್ತು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕ್ತಕ್ಕಂಥ ಎಜುಕೇಷನಲ್ ರಿಲೇಟೆಡ್ ವಿಡಿಯೋ ಯಾವುದೇ ಆದರೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿರೋಂಥ ಕ್ವಶನ್ ಏನಪ್ಪ ಅಂದರೆ, ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3x ಮೈನಸ್ 12y ಪ್ಲಸ್ 20. ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ, ಈ ಕೊಟ್ಟಿರತಕ್ಕಂಥ ಫಂಕ್ಷನ್ನ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಂದರೆ ಎಫ್ ಎಕ್ಸ್ ಅಂದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನ ಯಾವ ರೀತಿ ಮಾಡೋದಂತ ನಿಮ್ಮ ಕಾಲೇಜಲ್ಲಿ ಹೇಳಿರ್ಬೋದು ಅಂದ್ಕೊಳ್ತೀನಿ. ಅದು ಹೇಳೋ ಅವಶ್ಯಕತೆ ಇಲ್ಲ. ಬೇಕಂದರೆ ನೀವು ಕಮೆಂಟ್ ಹಾಕಿ, ನಾನು ಅದನ್ನು ಹೆಂಗೆ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕ್ಯೂಬ್ ಇದೆ. ಇದರ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ 3x² ಪ್ಲಸ್ ವೈ ಕ್ಯೂಬ್ ಇದ್ದರೆ 0 ಆಗುತ್ತೆ, ಮೈನಸ್ ಎಕ್ಸ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ 1, ಹಾಗಾಗಿ 3 ಮೈನಸ್ 12y ಇದೆ, ಇದು 0 ಆಗುತ್ತೆ, ಪ್ಲಸ್ ಕಾನ್ಸ್ಟಂಟ್ ಇದು ಕೂಡ 0 ಆಗುತ್ತೆ. ನಮಗೆ ಸಿಕ್ಕಿರೋಂಥ ಈಕ್ವೇಷನ್ ಏನಪ್ಪ ಅಂದರೆ 3x² ಮೈನಸ್ 3, ಇದು ಎಫ್ ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಎಫ್ ವೈ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕಾಗುತ್ತೆ. ಈಕ್ವೇಷನ್ ನೋಡಿ, ಎಕ್ಸ್ ಕ್ಯೂಬ್ ಇದೆ, ಇದು ಟೋಟಲಿ 0 ಆಗುತ್ತೆ, ಯಾಕಂದರೆ ವೈ ಟರ್ಮ್ ಈ ಇದ್ರ ಜೊತೆ ಎಕ್ಸ್ ಜೊತೆ ಇಲ್ಲ, ಹಾಗಾಗಿ ಪ್ಲಸ್ ವೈ ಕ್ಯೂಬ್ ಇದ್ದಿದ್ದು 3y² ಮೈನಸ್ ಇಲ್ಲಿ ವೈ ಟರ್ಮ್ ಇಲ್ಲ, ಹಾಗಾಗಿ 0 ಮೈನಸ್ 12y ಅಂದರೆ y 1 ಆಗುತ್ತೆ, ಹಾಗಾಗಿ 12 ಕಾನ್ಸ್ಟಂಟ್ ಹಾಗೆ ಹೇಳ್ತೀವಿ, ಪ್ಲಸ್ 20 0. ನಮಗೇನು ಸಿಕ್ತು 3y² ಮೈನಸ್ 12, ಇದು ಎಫ್ ವೈ ಆಗಿರುತ್ತೆ. ಇದಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಸ್ಟೇಷ್ನರಿ ಪಾಯಿಂಟ್ನ ಕಂಡುಹಿಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಎವ್ರಿ ಪ್ರಾಬ್ಲಮಲ್ಲಿ ನಾವು ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಕಂಪೇರ್ ಮಾಡಬೇಕು ಮತ್ತು ಎಫ್ ವೈ ಈಸ್ ಈಕ್ವಲ್ ಟು 0 ಕಂಪೇರ್ ಮಾಡಬೇಕು. ಅದಾದ ನಂತರ ಏನು ಮಾಡಬೇಕಪ್ಪ ಅಂದರೆ, ಎಫ್ ಎಕ್ಸ್ ಫಂಕ್ಷನ್ ಏನಿದೆ 3x² ಮೈನಸ್ 3 ಈಸ್ ಈಕ್ವಲ್ ಟು 0 ಅಂತ ಈ ಈಕ್ವೇಷನ್ನಿಂದ ನಮಗೆ ಸಿಕ್ತು. ಈ ಈಕ್ವೇಷನ್ನಿಂದ ಏನು ಸಿಗುತ್ತೆ, 3y² ಮೈನಸ್ 12 ಈಸ್ ಈಕ್ವಲ್ ಟು 0 ಅಂತ ಸಿಕ್ತು. ಇವಾಗ ಈಕ್ವೇಷನ್ನ ಸಾಲ್ವ್ ಮಾಡಿ. 3x² ಇಲ್ಲೇ ಇಡಿ, ಮೈನಸ್ 3 ಈ ಕಡೆ ಹೋದರೆ ಪ್ಲಸ್ 3 ಆಗುತ್ತೆ, x² ಈಸ್ ಈಕ್ವಲ್ ಟು 1 ಆಗುತ್ತೆ, x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಸ್ಕ್ವೇರ್ ಈ ಕಡೆ ಹೋದರೆ ಇದೊಂದು ಎಕ್ಸ್ ಪಾಯಿಂಟ್ ನಮಗೆ ಸಿಕ್ತು. ಇಲ್ಲೇ ವೈ ಪಾಯಿಂಟ್ ನಮಗೆ ಈ ಈಕ್ವೇಷನಲ್ಲಿ ಸಿಗುತ್ತೆ. ಇವಾಗ 3y² ಇದೆ, ಅಥವಾ ಇದನ್ನು ಬೇರೆ ರೀತಿಯೂ ಮಾಡ್ಬೋದು. 3 ಕಾಮನ್ ತಗೊಳ್ಳಿ, ಮತ್ತು y² ಮೈನಸ್ 4 ಅಂತ ಒಳಗಡೆ ಈಕ್ವಲ್ ಟು 0, 3 ಈ ಕಡೆ ಹೋದರೆ 0 ಆಗುತ್ತೆ, y² ಮೈನಸ್ 4 ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ನಿಮಗೆ y ಸಿಕ್ತು. ನಮಗಿಲ್ಲಿ ನೋಡ್ಬೋದು, ಇಲ್ಲಿರೋದು 2 ಪಾಯಿಂಟ್ ಅಲ್ಲ, 4 ಪಾಯಿಂಟ್ ಇಲ್ಲಿವೆ. ಹೇಗಂದರೆ +1 -1 ಇವೆರಡು ಪಾಯಿಂಟು, ಮತ್ತು +2 -2 ಇವೆರಡು ಪಾಯಿಂಟು. ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ, ನಮಗೆ ಸಿಕ್ಕಿರೋಂಥ ಸ್ಟೇಷ್ನರಿ ಪಾಯಿಂಟ್ಸ್, ದ ಸ್ಟೇಷ್ನರಿ ಪಾಯಿಂಟ್ಸ್ ಆರ್ ಒಂದು ಈ ಕೋಆರ್ಡಿನೇಟ್ಸ್ ನಮಗೆ ಸಿಗುತ್ತೆ. ಇವುಗಳನ್ನು ಏನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ಸ್ಟೆಪ್ಪು ನಮ್ಗೆ ಗೊತ್ತಿದೆ, ಎ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಎಫ್ ಎಕ್ಸ್ ಎಕ್ಸ್ ಅಂದರೆ ಮುಂಚೆ ಮಾಡಿರ್ತಕ್ಕಂಥ ಎಫ್ ವಿತ್ ರೆಸ್ಪೆಕ್ಟ್ ಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರಲ್ಲ ಎಫ್ನ ಎಕ್ಸಿಂದ, ಅದನ್ನು ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಬೇಕಂದ್ರೆ ಡಬಲ್ ಡಿಫ್ರೆನ್ಷಿಯೇಷನ್. ಎಫ್ ಎಕ್ಸ್ ಎಕ್ಸ್ ಅಂದರೆ
ಎಫ್ ಎಕ್ಸ್ ಇಲ್ಲಿದೆ, ಇದನ್ನು ಇನ್ನೊಮ್ಮೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅವಾಗ ಯಾವ ಈಕ್ವೇಷನ್ ಸಿಗುತ್ತೆ? 3x² - 3 ಅಂತ ಇದೆ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎರಡನೇ ಸತಿ ಮಾಡಬೇಕು. ಆವಾಗ ಈಕ್ವೇಷನ್ ಏನು ಸಿಗುತ್ತೆ? 6x - 0 ಅಂದರೆ 6x. ಇವಾಗ ಬಿ ಅಂದರೆ fxy. ಇದರಲ್ಲಿ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿರ್ತಕ್ಕಂಥ ಎಕ್ಸ್ನ ಅಗೇನ್ ವಾಯ್ಲಿಂದ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನಮಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇದೆ, ಇದನ್ನು ವಾಯ್ಲಿಂದ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. 3x² ಇದೆ. x² ಅಂದರೆ ಇದರಲ್ಲಿ ಯಾವುದೇ ವಾಯ್ ಇಲ್ಲ, ಹಾಗಾಗಿ ಪೂರ್ತಿ ಟರ್ಮ್ 0 ಆಗುತ್ತೆ. -3 ಇದೆ, 3 ಕೂಡ 0 ಆಗುತ್ತೆ. ಹಾಗಾಗಿ ನಮಗೆ ಬಿ ಅಂದರೆ 0 ಸಿಕ್ತು. ಸಿ ಅಂದರೆ FYY. ಮುಂಚೆ ಮಾಡಿದ್ರಲ್ಲ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ವಾಯ್, ಅದನ್ನು ಮತ್ತೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗುತ್ತೆ. ಆ ಈಕ್ವೇಷನ್ ಇಲ್ಲಿದೆ. ಇದನ್ನು ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ನಮಗೆ 3y² ಇದ್ದಿದ್ದು 6y ಆಗುತ್ತೆ. -12 ಇದೆ, 12 0 ಆಗುತ್ತೆ. ನಮಗೆ ಸಿಕ್ಕಂಥ ಈಕ್ವೇಷನ್ 6y. ಇದಾದ ನಂತರ ಲಾಸ್ಟ್ ಒಂದು ಮೇನ್ ಸ್ಟೆಪ್ ಯಾವುದಪ್ಪ ಅಂದರೆ ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ಕನ್ಕ್ಲೂಷನಿಗೆ ಬಂದರೆ ಇಲ್ಲಿ ಒಂದು ಸೈಡಿಂದ ಎ ಅಂತ ಹಾಕೊಳ್ಳಿ, ಇಲ್ಲಿ ಬಿ, ಇಲ್ಲಿ ಸಿ, ಮತ್ತು ನಮಗೆ ಫೈನಲ್ ಈಕ್ವೇಷನ್ ಯಾವುದಪ್ಪ ಅಂದರೆ AC - B². ಈ ಈಕ್ವೇಷನ್ಗೆ ನಾವು ವ್ಯಾಲ್ಯೂಸ್ನ ಹಾಕಿ ಕಂಪೇರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಮೇಲ್ಗಡೆ ನಮಗೆ ಎಲಿಂದ ಸಿಕ್ಕಿರೋ ಈಕ್ವೇಷನ್ ಯಾವುದು? 6x. ಮತ್ತು ಬಿಲಿಂದ ಸಿಕ್ಕಿರೋ ಈಕ್ವೇಷನ್ 0, ಮತ್ತು ಸಿಲಿಂದ ಸಿಕ್ಕಿರೋದು 6y. ಇಲ್ಲಿ ನಮ್ಗೆ ಸಿಕ್ಕಂಥ ಸ್ಟೇಷನರಿ ಪಾಯಿಂಟ್ಸ್ನ ಬರ್ಕೋಬೇಕಾಗುತ್ತೆ. ಅವು ಏನೇನಪ್ಪ ಅಂದರೆ 1, 2, ಇಲ್ಲಿ 1, -2, ಇಲ್ಲಿ -1, 2, ಮತ್ತು ಲಾಸ್ಟ್ ಒನ್ -1, -2. ಈ ಈಕ್ವೇಷನ್ನ ಇದು ಎಕ್ಸ್ ಕೋಆರ್ಡಿನೇಟ್ ಆಗಿರುತ್ತೆ, ಇದು ವೈ ವ್ಯಾಲ್ಯೂಸ್ ಇರ್ತದೆ. ಇವಾಗ ಇದರಲ್ಲಿ ವೈ ಅನ್ನೋ ಟರ್ಮ್ ಇಲ್ಲ, ಹಾಗಾಗಿ ಎಕ್ಸ್ ಒಂದೇ ಹಾಕಬೇಕಾಗುತ್ತೆ. ಎಕ್ಸ್ ಇದ್ದಲ್ಲಿ 1 ಹಾಕಿದರೆ ನಮ್ಗೆ ವ್ಯಾಲ್ಯೂ ಏನು ಸಿಗುತ್ತೆ? 6. ಮತ್ತು ಇದರಲ್ಲಿ ಇದರಲ್ಲಿ ಕೂಡ ವೈ ಟರ್ಮ್ ಇಲ್ಲ, ಹಾಗಾಗಿ ಎಕ್ಸ್ ವ್ಯಾಲ್ಯೂ 1 ಇದೆ. ಇಲ್ಲಿ 1 ಹಾಕಿದರೆ ನಮಗೆ ಯಾವ ವ್ಯಾಲ್ಯೂ ಸಿಗುತ್ತೆ? 6. ಮತ್ತು ಇಲ್ಲಿ -1 ಇದೆ, ಎಕ್ಸ್ ಇದ್ದಲ್ಲಿ -1 ಹಾಕಿದರೆ -6, ಮತ್ತು ಇಲ್ಲಿ -1, ಹಾಗಾಗಿ ಸೇಮ್ -6 ಸಿಗುತ್ತೆ. ನಂತರ b = 0, ಇದು ಕಂಪ್ಲೀಟ್ 0 ಆಗುತ್ತೆ. ಹಾಗಾಗಿ ಇದು 0, ಇದು 0, ಯಾವುದೇ ಟರ್ಮ್ ಇಲ್ಲಲ್ಲ, ಇಲ್ಲಿ ಎಕ್ಸ್ ಇಲ್ಲ, ವೈ ಇಲ್ಲ, ಹಾಗಾಗಿ ಇದು ಕೂಡ 0, ಇದು ಕೂಡ 0 ಆಗುತ್ತೆ. ಮತ್ತು 6y, ಇಲ್ಲಿ ಎಕ್ಸ್ ಟರ್ಮ್ ಇಲ್ಲ, ವೈ ಟರ್ಮ್ ಅಷ್ಟೇ ಇದೆ. ನಮಗೆ ವೈ ಅಂದರೆ ಈ ಕೋಆರ್ಡಿನೇಟಿನಲ್ಲಿ ಯಾವುದಿದೆ? 2 ಇದೆ, ಹಾಗಾಗಿ 2 × 6 ಅಂದರೆ 12 ಆಗುತ್ತೆ. ಮತ್ತು ಇದರಲ್ಲಿ ವೈ ಕೋಆರ್ಡಿನೇಟ್ -2 ಇದೆ, -2 × 6 ಅಂದರೆ -12 ಆಗುತ್ತೆ. ಇದರಲ್ಲಿ ವೈ ಕೋಆರ್ಡಿನೇಟ್ 2 ಇದೆ, ವೈ ವ್ಯಾಲ್ಯೂ ಅಂದರೆ 2 × 6 ಅಂದರೆ 12 ಆಗುತ್ತೆ. ಇದರಲ್ಲಿ -2 ಇದೆ ವೈ ವ್ಯಾಲ್ಯೂ, ಹಾಗಾಗಿ -12 ನಮಗೆ ಸಿಗುತ್ತೆ. ಈ ಇಷ್ಟು ವ್ಯಾಲ್ಯೂಸ್ ಸಿಕ್ಕ ಮೇಲೆ ಎ ಅಂದರೆ 6 ವ್ಯಾಲ್ಯೂ, ಮತ್ತು ಸಿ ಅಂದರೆ 12, ಬಿ ಅಂದರೆ 0, ಈ 3 ವ್ಯಾಲ್ಯೂಸ್ನ ಸೇರಿಸಿ ನಾವು ಈ ಈಕ್ವೇಷನಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಎ ಅಂದರೆ 6 ಇದೆ, ಸಿ = ಏನಿದೆ? 12 ಇದೆ. 6 × 12 72, ಮತ್ತು -b² ಇದೆ. ಬಿ ಅಂದರೆ ಇಲ್ಲಿ 0 ಇರೋ ಕಾರಣ b² ಅಂದರೆ 0, ಹಾಗಾಗಿ 72 ನಮಗೆ ಆನ್ಸರ್. ಅದಾದ ನಂತರ ನಮಗೆ ಯಾವುದಿದೆ ವ್ಯಾಲ್ಯೂ? ಈ ಟರ್ಮ್ ನೋಡ್ಕೋಬೇಕು. ಎ ಅಂದರೆ 6 ಇದೆ, ಮತ್ತು ಸಿ ಅಂದರೆ -12. -12 × 6 ಅಂದರೆ -72 ಸಿಗುತ್ತೆ. ಮತ್ತು ಇದರಲ್ಲಿ ಬಿ ಆಲ್ಮೋಸ್ಟ್ ಈ ಎಲ್ಲ ಈಕ್ವೇಷನಲ್ಲಿ ಬಿ 0 ಇರೋ ಕಾರಣ -b² ಮಾಡೋ ಅಗತ್ಯ ಇಲ್ಲ, ಯಾಕಂದರೆ 0 ಬರುತ್ತೆ ಹಾಗಾಗಿ. ಮತ್ತು ಇಲ್ಲಿ ಕೂಡ -6 ಇದೆ, 12 ಇದೆ, -72 AC ಇಂದ. ಮತ್ತು ಇಲ್ಲಿ ಸಹ ಸೇಮ್ -6 × -12 ಅಂದರೆ 72 ನಮಗೆ ಆನ್ಸರ್ ಸಿಗುತ್ತೆ. ಇದಾದಮೇಲೆ ಲಾಸ್ಟ್ ಸ್ಟೆಪ್ ನಾವು ಬರೀಬೇಕಾದಂಥ ಕನ್ಕ್ಲೂಷನ್. ಈ ಕನ್ಕ್ಲೂಷನ್ನಲ್ಲಿ ನಾವು ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ
ಫಸ್ಟ್ಗೆ ನಾವು ಇಕ್ವೇಷನ್ ಗ್ರೇಟರ್ ದೆನ್ 0 ಇದೆಯಾ ಲೆಸ್ ದೆನ್ 0 ಇದೆಯಾ ಅಂತ ಈ ಇಕ್ವೇಷನ್ಗೆ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಇದು ಗ್ರೇಟರ್ ದೆನ್ 0 ಇದೆ, ಇದು ಲೆಸ್ ದೆನ್ 0, ಇದು ಲೆಸ್ ದೆನ್ 0 ಮತ್ತು ಇದು ಕೂಡ ಗ್ರೇಟರ್ ದೆನ್ 0. ಇವಾಗ ಗ್ರೇಟರ್ ದೆನ್ 0 ಇರೋಂಥ ಇಕ್ವೇಷನ್ಗೆ ಎ ಗ್ರೇಟರ್ ದೆನ್ 0 ಇದೆಯಾ ಅಥವಾ ಲೆಸ್ ದೆನ್ 0 ಇದೆಯಾ ಅಂತ ಚೆಕ್ ಮಾಡಬೇಕು. ಈ ಇಕ್ವೇಷನ್ ಗ್ರೇಟರ್ ದೆನ್ ಇದ್ದು ಎ ವ್ಯಾಲ್ಯೂ ಕೂಡ ಗ್ರೇಟರ್ ದೆನ್ ಇದ್ದರೆ ಆವಾಗ ಮಿನಿಮಮ್ ಅಂದರೆ ಎ ವ್ಯಾಲ್ಯೂ ಇಲ್ಲಿದೆ, ಇದು 0ಗಿಂತ ಜಾಸ್ತಿ ಇದೆ ತಾನೇ, ಹಾಗಾಗಿ ಇದು ಮಿನಿಮಮ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೇ ಇದು ಲೆಸ್ ದೆನ್ 0 ಇದೆ. ಯಾವಾಗಲೂ ಈ ಇಕ್ವೇಷನಿಗೆ ಬಂದಂಥ ಪಾಯಿಂಟ್ಸು ಲೆಸ್ ದೆನ್ 0 ಇದ್ದರೆ ಅವಕ್ಕೆ ನಾವು ಸ್ಯಾಡಲ್ ಪಾಯಿಂಟ್ ಅಂತ ಕರಿತೀವಿ. ಇವಾಗ ಇಲ್ಲಿ ಸ್ಯಾಡಲ್ ಪಾಯಿಂಟ್ ಯಾವ್ಯಾವುದು ಹೇಳಿ, ಇಲ್ಲೇ -72 ಇದೆ, ಇದು ಕೂಡ ಸ್ಯಾಡಲ್ ಪಾಯಿಂಟ್, ಮತ್ತು ಇಲ್ಲೊಂದು -72 ಇದೆ, ಇದು ಕೂಡ ಸ್ಯಾಡಲ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ನಾವು ಈ ಇಕ್ವೇಷನ್ಗೆ ಕನ್ಕ್ಲೂಷನ್ ಬರೋದಾದರೆ ಕನ್ಕ್ಲೂಷನ್ ಇದು ಸ್ಯಾಡಲ್ ಪಾಯಿಂಟ್, ಇದು ಕೂಡ ಸ್ಯಾಡಲ್ ಪಾಯಿಂಟ್. ಇವೆರಡರಲ್ಲಿ ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಅಂತ ಕಂಡುಹಿಡಿಬೇಕು. ನಾನು ಆಗಲೇ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಈ ಇಕ್ವೇಷನ್ ಗ್ರೇಟರ್ ದೆನ್ 0 ಇದ್ದು ಈ ಇಕ್ವೇಷನ್ ಗ್ರೇಟರ್ ದೆನ್ 0 ಇದ್ದು ಎ ವ್ಯಾಲ್ಯೂ ಏನಾದರೂ ಲೆಸ್ ದೆನ್ 0 ಇದ್ದರೆ ಅಥವಾ ಲೆಸ್ ದೆನ್ 0 ಇದ್ದರೆ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ. ಎ ವ್ಯಾಲ್ಯೂ ಗ್ರೇಟರ್ ದೆನ್ 0 ಇದ್ದರೆ ಅದು ಮಿನಿಮಮ್. ಇಲ್ಲಿ ನೋಡ್ಬೋದು ನೀವು, ಎ ವ್ಯಾಲ್ಯೂ 6 ಇದೆ ಅಂದರೆ ಗ್ರೇಟರ್ ದೆನ್ 0, ಹಾಗಾಗಿ ಇದು ಮಿನಿಮಮ್ ಪಾಯಿಂಟ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ ಈ ಇಕ್ವೇಷನ್ ಗ್ರೇಟರ್ ದೆನ್ 0 ಇದೆ ಮತ್ತು ಎ ವ್ಯಾಲ್ಯೂ ಗ್ರೇಟರ್ ದೆನ್ 0 ಇದೆ, ಹಾಗಾಗಿ ಮಿನಿಮಮ್ ಪಾಯಿಂಟ್ ಆಗಿರುತ್ತೆ. ಮತ್ತು ಈ ಇಕ್ವೇಷನ್ ನೋಡ್ಬೋದು, ಇದು ಕೂಡ ಗ್ರೇಟರ್ ದೆನ್ 0 ಇದೆ, ಬಟ್ ಇದನ್ನು ಹೇಗೆ ಕಂಡುಹಿಡಿಯೋದು, ಎರಡು ಗ್ರೇಟರ್ ದೆನ್ 0 ಇದೆಯಲ್ಲ ಅನ್ಬೋದು. ಅದಕ್ಕೆ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದೇನಪ್ಪ ಅಂದರೆ ಎ ವ್ಯಾಲ್ಯೂ ಇಲ್ಲಿ ಏನಿದೆ -6 ಇದೆ ಅಂದರೆ ಲೆಸ್ ದೆನ್ 0. ಎ ವ್ಯಾಲ್ಯೂ ಯಾವಾಗ ಲೆಸ್ ದೆನ್ 0 ಇರುತ್ತೆ ಅದು ಮಿನಿಮಮ್ ಪಾಯಿಂಟ್ ಅಲ್ಲ, ಮ್ಯಾಕ್ಸಿಮಮ್ ಪಾಯಿಂಟ್ ಆಗಿರುತ್ತೆ. ಸ್ವಲ್ಪ ಜನ ಇಲ್ಲೇ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗೋದು, ಲೆಸ್ ದೆನ್ ಇದ್ದರೆ ಅದು ಮಿನಿಮಮ್ ಇರುತ್ತೆ ಅಂತ. ಈ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ರೂಲ್ಸ್ ಇರೋದೇ ಹಾಗೆ, ಯಾವುದು ವ್ಯಾಲ್ಯೂ ಕಡಿಮೆ ಇರುತ್ತಲ್ಲ ಅದು ಮ್ಯಾಕ್ಸಿಮಮ್ ಪಾಯಿಂಟ್ ಆಗಿರುತ್ತೆ, ಹಾಗಾಗಿ ಇದು ಮ್ಯಾಕ್ಸಿಮಮ್ ಪಾಯಿಂಟ್. ಇವಾಗ ನಿಮಗೆ ಪಾಯಿಂಟ್ಸ್ ಸಿಕ್ಕು, ಇಲ್ಲೇ ಮಿನಿಮಮ್ ಪಾಯಿಂಟ್ ಸಿಕ್ತು ಮತ್ತು ಮ್ಯಾಕ್ಸಿಮಮ್ ಪಾಯಿಂಟ್ ಸಿಕ್ತು. ಇದಾದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಪಾಯಿಂಟ್, ಈಗ ನಾವು ಇಲ್ಲಿ ಕಂಡುಹಿಡಿದ್ವಿ ಯಾವ ಕೋಆರ್ಡಿನೇಟಲ್ಲಿ ಎ ಮ್ಯಾಕ್ಸಿಮಮ್ ಇದೆ ಮತ್ತು ಯಾವ ಕೋಆರ್ಡಿನೇಟಲ್ಲಿ ಎ ಮಿನಿಮಮ್ ಇದೆ ಅಂತ. ಕಾರ್ಟಿಷಿಯನ್ ಫಾರ್ಮ್ ಇಲ್ಲಿವೆ. ಈ ಕಾರ್ಟಿಷಿಯನ್ ಫಾರ್ಮ್ನ ನೀವು ಬರ್ಕೋಬೇಕಾಗುತ್ತೆ. ಇವಾಗ ಲಾಸ್ಟ್ ಒಂದು ಸ್ಟೆಪ್ ಯಾವುದಪ್ಪ ಅಂದರೆ ಇದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ಇದನ್ನು ಬರೆಯಬೇಕು. ಯಾವತ್ತೂ ನೆನಪು ಬರೋಕ್ಕೆ ಹೋಗ್ಬೇಡಿ ಇದನ್ನು. ಅದು ಯಾವುದಪ್ಪ ಅಂದರೆ ಮಿನಿಮಮ್ ಪಾಯಿಂಟ್ ಈಸ್ ಯಾವುದರಲ್ಲಿ ಮಿನಿಮಮ್ ಇದೆ 1,2 1,2. ಇದಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಇರೋದಲ್ಲ ಕ್ವಶನಲ್ಲಿ, ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ್ಯಾಟ್ ಫಂಕ್ಷನ್ ಅಂದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ನ ಕಂಡುಹಿಡಿಯಿರಿ ಅಂತ. ನಮಗೀಗ ಮಿನಿಮಮ್ ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ ಮುಖಾಂತರ ಈಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದರಿಂದ ನಾವು ವ್ಯಾಲ್ಯೂಸ್ನ ಕಂಡುಹಿಡಿಬೇಕಾಗುತ್ತೆ. ಇವಾಗ ಮಿನಿಮಮ್ ವ್ಯಾಲ್ಯೂ ಆಫ್ ಯಾವ ಪಾಯಿಂಟ್ಸು f(1,2) ಇವುಗಳನ್ನು f(x, y) ಇರೋ ಫಂಕ್ಷನ್ನಲ್ಲಿ ಹಾಕಬೇಕು. ಇಲ್ಲಿದ್ದೇನೆ ಒಂದು ಫಂಕ್ಷನ್ f(x, y) = x³ + y³ - 3x - 12y + 20 ಅಂತ ಈಕ್ವೇಷನ್ ಇದೆಯಲ್ಲ, ಈ ಈಕ್ವೇಷನ್ನಲ್ಲಿ x ಅಂದರೆ ಇಲ್ಲಿ 1 ಇದೆ ಮತ್ತು y ಅಂದರೆ ಇಲ್ಲಿ 2 ಇದೆ. ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, x³ ಅಂದರೆ 1³ ಅಂದರೆ 1, 1³ ಅಂದರೆ 1 ಮತ್ತು y³ 2³ ಅಂದರೆ 8 -3x, x ಅಂದರೆ 1 ಇದೆ 3 ಮತ್ತು -12y ಇದೆ -12y. ಹಾಗಾಗಿ y ಇರೋ ಜಾಗದಲ್ಲಿ 2 ಇದೆ. -12y ಅಂದರೆ -24 + 20
ಇವುಗಳನ್ನು ಈಕ್ವೇಷನ್ ಸಾಲ್ವ್ ಮಾಡಿದ ಮೇಲೆ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡಿದ ಮೇಲೆ ನಮಗೊಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂವೇ ಫೈನಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಗಿರುತ್ತೆ. ಈಗ ನಾವು ಮಾಡ್ತಿರೋದು ಮಿನಿಮಮ್ ವ್ಯಾಲ್ಯೂ. ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ 2 ಬರುತ್ತೆ. ಇದು ಏನಾಗಿರುತ್ತಪ್ಪ ಅಂದರೆ ಮಿನಿಮಮ್ ವ್ಯಾಲ್ಯೂ. ಮತ್ತು ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಮ್ಯಾಕ್ಸಿಮಮ್ ಪಾಯಿಂಟ್ ಮುಖಾಂತರ ವ್ಯಾಲ್ಯೂ ಕಂಡುಹಿಡಿಬೇಕು. ಮ್ಯಾಕ್ಸಿಮಮ್ ಪಾಯಿಂಟ್ ಈಸ್ ಯಾವುದು? ನಮಗಿಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ ಸಿಕ್ಕಿದೆ. -1, -2 ಮ್ಯಾಕ್ಸಿಮಮ್ ಪಾಯಿಂಟ್ ಇದೆ. ಈ ಕಾರ್ಟೀಷಿಯನ್ ಫಾರ್ಮ್ನ ಇಲ್ಲಿ ಬರ್ಕೊತೀವಿ. ಯಾವುದಂದರೆ -1, -2. ಇದಾದ ನಂತರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಇದನ್ನು ಎದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? f(-1, -2) ಈಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಸಿಗುತ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಆವಾಗ -1³ ಅಂದರೆ ಇಲ್ಲೇ x³ ಇದೆ. x³ ಅಂದರೆ -1ನ ಕ್ಯೂಬ್ ಮಾಡಿದರೆ -1 ಅಗೇನ್ -1 ಸಿಗುತ್ತೆ. ಮತ್ತು y³ -2ನ ಕ್ಯೂಬ್ ಮಾಡಿದರೆ -8 ಮತ್ತು -3x ಇದೆ. x ಅಂದರೆ -1 -3 × -1 +3 ಮತ್ತು -12y. y ಅಂದರೆ -2 ಇದೆ, ಇಲ್ಲಿ -12 ಇದೆ. -12 × -2 +24 ಮತ್ತು ಲಾಸ್ಟ್ ಒನ್ 20. ನಮಗೆ ಆನ್ಸರ್ ಎಷ್ಟು ಸಿಕ್ತು? 38. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಮತ್ತು ನಿಮಗೇನಾದರೂ ಈ ಪ್ರಾಬ್ಲಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಯಾವುದೋ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮಗೆ ಈ ಕಾನ್ಸೆಪ್ಟ್ ರಿಲೇಟೆಡ್ ಯಾವುದಾದ್ರೂ ಪ್ರಾಬ್ಲಮ್ ಬರ್ತಾಯಿಲ್ಲ, ಆನ್ಸರ್ ಸಿಗ್ತಾಯಿಲ್ಲ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಪ್ರಾಬ್ಲಮ್ ಹಾಕಿದರೆ ನಾನು ಸಾಲ್ವ್ ಮಾಡಿ ವಿಡಿಯೋ ಹಾಕ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ಕಮೆಂಟ್ಸಿಗೂ ರೆಸ್ಪಾಂಡ್ ಮಾಡ್ತೀನಿ. ಇದು ಮೇನ್ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ಯಾರು ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಡೌಟ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ, ಆಲ್ಮೋಸ್ಟ್ ಹೇಳಿದ್ದೀನಿ. ಓಕೆ, ಥ್ಯಾಂಕ್ಸ್.